ವೀಕ್ಷಕರೇ, ಒಂದು ಪ್ರಯೋಗದಲ್ಲಿ ಮನುಷ್ಯನ ಮಗುವನ್ನು ಚಿಂಪಾಂಜಿಯ ಮಗುವಿನೊಟ್ಟಿಗೆ ಸಾಕಲಾಯಿತು. ವಿಜ್ಞಾನಿಗಳು ಅಂದುಕೊಂಡಿದ್ದರು, ಮನುಷ್ಯನ ಮಗುವನ್ನು ನೋಡಿ ಚಿಂಪಾಂಜಿಯ ಮರಿಯು ಯೋಚನೆ ಮಾಡುವುದು, ಮಾತನಾಡುವುದು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯಬಹುದಾ? ಆದರೆ ಪ್ರಯೋಗದ ನಂತರ ಏನಾಯಿತು ಎಂದು ಕೇಳಿದರೆ ನೀವು ಕೂಡ ಆಶ್ಚರ್ಯಚಕಿತರಾಗಬಹುದು. ಚಿಂಪಾಂಜಿಯ ಮರಿ ಗೂವಾ ಮತ್ತು ಮನುಷ್ಯನ ಮಗು ಡೊನಾಲ್ಡ್ ಅನ್ನು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಿಸಲಾಯಿತು. ಗೂವಾಗೆ ಮನುಷ್ಯನ ತರ ಬಟ್ಟೆ ಧರಿಸುವುದು, ಸ್ನಾನ ಮಾಡಿಸುವುದು, ಊಟ ತಿಂಡಿ ಹಾಗೂ ಮಾತನಾಡುವುದನ್ನು ಕಲಿಸಲು ಪ್ರಾರಂಭಿಸುತ್ತಾರೆ. 9 ತಿಂಗಳವರೆಗೂ ಈ ಪ್ರಯೋಗ ನಡೆಯಿತು. ಇದರ ಪರಿಣಾಮ ದಿನದಲ್ಲಿ 12 ಗಂಟೆ ಇಬ್ಬರ ಮೇಲೂ ಪ್ರಯೋಗ ನಡೆಯುತ್ತಿತ್ತು. ಆದರೆ ಅಚಾನಕ್ಕಾಗಿ ಈ ಪ್ರಯೋಗವನ್ನು ನಿಲ್ಲಿಸಲಾಯಿತು. ಗೂವಾ ಯಾವ ಮನುಷ್ಯನ ರೀತಿಯ ಗುಣವನ್ನು ಕಲಿಯಲಿಲ್ಲ. ಆದರೆ ಮನುಷ್ಯನ ಮಗು ಚಿಂಪಾಂಜಿಯ ರೀತಿಯ ಗುಣವನ್ನು ತೋರಿಸಲು ಶುರು ಮಾಡಿತು. ಯಾವ ರೀತಿ ಎಂದರೆ ಚಿಂಪಾಂಜಿಯ ರೀತಿ ಧ್ವನಿ ಮಾಡಲು ಹಾಗೂ ಸನ್ನೆ ಮಾಡುವುದನ್ನು ಕಲಿಯಿತು. ನಂತರ ಗೂವಾನನ್ನು ಚಿಂಪಾಂಜಿಗಳ ವಾಸಸ್ಥಳಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಅದು 1 ವರ್ಷದಲ್ಲೇ ಪ್ರಾಣವನ್ನು ಬಿಟ್ಟಿತು. ಹಾಗೂ ಡೋಲರ್ ತನ್ನ 42ನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಂಡಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.